ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರಷ್ ಅಪ್ ಯೋರ್ ನಾಲೆಜ್. ತುಂಬಾ ದಿನಗಳಿಂದ ಇಡೀ ವಿಶ್ವವನ್ನೇ ಕಾಡ್ತಾ ಇರೋ ಕೋವಿಡ್-19 ಪ್ಯಾಂಡಮಿಕ್ ಬಂದ ಮೇಲೆ ನಾವೆಲ್ಲರೂ ಮಾಸ್ಕ್ ಧರಿಸೋದು ಅನಿವಾರ್ಯವಾಗಿದೆ. ಮಾಸ್ಕ್ ಧರಿಸೋದ್ರಿಂದ ಏನೆಲ್ಲ ತೊಂದರೆಗಳಿವೆ, ಸೈಡ್ ಎಫೆಕ್ಟ್ಸ್ ಆಫ್ ಮಾಸ್ಕ್ ಮತ್ತು ಅದರಿಂದ ಹೇಗೆ ಎಚ್ಚರಿಕೆ ವಹಿಸೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್, ಯಾರೆಲ್ಲ ಬ್ರಷ್ ಅಪ್ ಯೋರ್ ನಾಲೆಜ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಒತ್ತಿ, ಶೇರ್ ಮಾಡಿ. ನಾವು ಧರಿಸೋ ಮಾಸ್ಕ್ ಯಾವಾಗಲೂ ಡಬಲ್ ಕೆಲಸವನ್ನ ಮಾಡ್ತಾ ಇರತ್ತೆ. ಒಂದು, ನಮ್ಮನ್ನ ಧೂಳು ವೈರಸ್ನಿಂದ ಕಾಪಾಡತ್ತೆ. ಇನ್ನೊಂದು, ನಮ್ಮಿಂದ ಬೇರೆಯವರಿಗೆ ವೈರಸ್ ಸ್ಪ್ರೆಡ್ ಆಗದೆ ಇರೋ ಹಾಗೆ ತಡೆಯತ್ತೆ. ಮಾಸ್ಕ್ ಅನ್ನ ಸರಿಯಾದ ವಿಧಾನದಲ್ಲಿ ಧರಿಸದೇ ಇದ್ರೆ ಈ ಮಾಸ್ಕ್ ಇಂದಾನೆ ನಮ್ಮ ಆರೋಗ್ಯಕ್ಕೆ ಕುತ್ತು ಬರೋ ಸಾಧ್ಯತೆನೆ ಹೆಚ್ಚು. ಮಾಸ್ಕ್ ನ ಹೈಜೀನ್ ಮೇಂಟೈನ್ ಮಾಡದೇ ಇದ್ರೆ, ಮಾಸ್ಕ್ ಅನ್ನ ಸರಿಯಾಗಿ ಯೂಸ್ ಮಾಡದೇ ಇದ್ರೆ ಸೈಡ್ ಎಫೆಕ್ಟ್ಸ್ ಗ್ಯಾರಂಟಿ. ಮಾಸ್ಕ್ ಧರಿಸೋದ್ರಿಂದ ಏನೆಲ್ಲ ಸೈಡ್ ಎಫೆಕ್ಟ್ಸ್ ಆಗತ್ತೆ ಅಂತ ಕೇಳಿದ್ರೆ, ಫಸ್ಟ್ ಒನ್, ಕಣ್ಣಿನಲ್ಲಿ ತೊಂದರೆ, ಐಸೈಟ್ ವೀಕ್ ಆಗುವಂಥದ್ದು. ಮಾಸ್ಕ್ ಧರಿಸೋದ್ರಿಂದ ನಾವು ಉಸಿರಾಡಿ ಬಿಟ್ಟಂತಹ ಗಾಳಿ ಮೇಲ್ಮುಖವಾಗಿ ಬಂದು ಅದು ಕಣ್ಣಿನ ಮೂಲಕ ಹಾದು ಹೊರ ಹೋಗತ್ತೆ. ಹಾಗಾಗಿ ನಮ್ಮ ಕಣ್ಣಿನಲ್ಲಿ ತುರಿಕೆ, ಇರಿಟೇಷನ್ ಶುರುವಾಗತ್ತೆ. ನೀವು ಕನ್ನಡಕ ಧರಿಸುವವರಾಗಿದ್ರೆ ಮಾಸ್ಕ್ ಮೂಲಕ ಉಸಿರಾಡಿದ ಗಾಳಿ ನೀವು ಧರಿಸಿದ ಕನ್ನಡಕದ ಮೇಲೆ ಬಂದು ಒಂದು ರೀತಿಯ ಫಾಗ್ ಅಥವಾ ತೇವಾಂಶವನ್ನ ಉಂಟು ಮಾಡುತ್ತೆ. ನಮಗೆ ಸ್ಪಷ್ಟವಾಗಿ ನೋಡೋದಕ್ಕೆ ತೊಂದರೆ ಆಗತ್ತೆ. ತಲೆನೋವು, ಸುಸ್ತು. ತುಂಬಾ ಹೊತ್ತು ಮಾಸ್ಕ್ ಧರಿಸೋದ್ರಿಂದ ತಲೆನೋವು ಬರೋದು, ಉಸಿರು ಕಟ್ಟಿದಂತಾಗೋದು, ಇದೆಲ್ಲ ಈಗಾಗಲೇ ಕೆಲವರ ಅನುಭವಕ್ಕೆ ಬಂದಿರಬಹುದು. ಫ್ರೆಂಡ್ಸ್, ಯೋಗ ಮಾಡುವಾಗ ದೀರ್ಘವಾದ ಉಸಿರಾಟ ತೆಗೆದುಕೊಳ್ಳಿ ಅಂತ ಹೇಳ್ತಾರೆ. ಅಂದ್ರೆ ನಾವು ಸಾಮಾನ್ಯವಾಗಿ ಉಸಿರಾಡುವಾಗ ನಮ್ಮ ದೇಹಕ್ಕೆ ಬೇಕಾಗುವಷ್ಟು ಪೂರ್ತಿ ಪ್ರಮಾಣದ ಆಕ್ಸಿಜನ್ ಅನ್ನ ಇನ್ಹೇಲ್ ಮಾಡಲ್ಲ. ತುಂಬಾ ಹೊತ್ತು ಬಿಗಿಯಾದ ಮಾಸ್ಕ್ ಧರಿಸಿದ ಮೇಲಂತೂ ಆಕ್ಸಿಜನ್ ಪ್ರಮಾಣ ನಮ್ಮ ದೇಹದೊಳಕ್ಕೆ ಇನ್ನೂ ಕಡಿಮೆ ಆಗತ್ತೆ. ನಮ್ಮ ಬ್ರೈನ್ಗೆ ಆಕ್ಸಿಜನ್ ಸಪ್ಲೈ ಕಡಿಮೆ ಆಗ್ತಾ ಇದ್ದ ಹಾಗೆ ನಮಗೆ ತಲೆನೋವು ಬರೋದು, ಸುಸ್ತಾಗೋದು, ಉಸಿರಾಟದ ತೊಂದರೆ, ಇದೆಲ್ಲ ಒಂದೊಂದಾಗಿ ಕಾಣಿಸುತ್ತೆ. ರೋಗ ನಿರೋಧಕ ಶಕ್ತಿ ಕಡಿಮೆ ಆಗತ್ತೆ. ತುಂಬಾ ಹೊತ್ತು ಬಿಗಿಯಾದ ಮಾಸ್ಕ್ ಅನ್ನ ಧರಿಸಿದ್ರೆ ಆಕ್ಸಿಜನ್ ಜೊತೆ ಕಾರ್ಬನ್ ಡೈಆಕ್ಸೈಡ್ ಕೂಡ ನಮ್ಮ ದೇಹ ಪ್ರವೇಶಿಸಿ ಬ್ಲಡ್ ಅಲ್ಲಿ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗಿ ಬ್ಲಡ್ ಆಸಿಡಿಕ್ ಆಗುವ ಸಂಭವ ಇರುತ್ತೆ. ಅದೇ ರೀತಿ ಹಾರ್ಟ್ ರೇಟ್ ಇನ್ಕ್ರೀಸ್ ಆಗಿ ಬ್ಲಡ್ ಪ್ರೆಷರ್ ಹೈ ಆಗುವ ಎಲ್ಲಾ ಸಾಧ್ಯತೆಗಳು ಇರುತ್ತೆ. ಮಾಸ್ಕ್ ನಿಂದ ರೋಗ ಹರಡುವುದು. ನಾವು ಪೊಲೀಸರ ಕಣ್ಣು ತಪ್ಪಿಸೋಕೆ ಅಥವಾ ಶಾಪಿಂಗ್ ಹೋಗುವಾಗ ಮಾಸ್ಕ್ ಹಾಕಿಲ್ಲ ಅಂದ್ರೆ ಒಳಗೆ ಎಂಟ್ರಿ ಕೊಡಲ್ಲ, ನಮಗೆ ಸಾಮಾನು ಕೊಡಲ್ಲ ಅನ್ನೋ ಕಾರಣಕ್ಕೆ ಯಾವುದೋ ಒಂದು ಕೈಗೆ ಸಿಕ್ಕಿರುವ ಮಾಸ್ಕ್ ಅನ್ನ ಧರಿಸಿದ್ರೆ ಖಂಡಿತವಾಗಿಯೂ ಅದರಿಂದ ಅಪಾಯ ಹೆಚ್ಚು. ಏಕೆಂದ್ರೆ ನಾವು ಧರಿಸಿರೋ ಮಾಸ್ಕ್ ಕ್ಲೀನ್ ಆಗಿಲ್ಲ, ನಮಗೆ ಕಂಫರ್ಟ್ ಆಗಿಲ್ಲದೆ ಇರೋದ್ರಿಂದ ಪದೇ ಪದೇ ಮೂಗು, ಬಾಯಿ, ಕಣ್ಣು ಮುಟ್ತಾ ಇದ್ರೆ ಅದರಿಂದನೇ ರೋಗ ಹರಡೋ ಸಾಧ್ಯತೆ ಹೆಚ್ಚು. ಚರ್ಮದ ಅಲರ್ಜಿ. ತುಂಬಾ ಹೊತ್ತು ಮಾಸ್ಕ್ ಧರಿಸೋದ್ರಿಂದ ಸ್ಕಿನ್ ರ್ಯಾಷಸ್, ಅಲರ್ಜಿಗಳು ಕೂಡ ಆ ಭಾಗದಲ್ಲಿ ಆಗಬಹುದು. ಫ್ರೆಂಡ್ಸ್, ಇಷ್ಟೆಲ್ಲ ಸೈಡ್ ಎಫೆಕ್ಟ್ಸ್ಗಳು, ತೊಂದರೆಗಳಿದ್ರೂ ಮಾಸ್ಕ್ ಧರಿಸಲೇಬೇಕಾದ ಅನಿವಾರ್ಯತೆ ನಮಗೆ ಕೋವಿಡ್-19 ಇಂದ ಬಂದಿದೆ. ಈ ಮಾಸ್ಕ್ನ ಸೈಡ್ ಎಫೆಕ್ಟ್ಸ್ನಿಂದ ನಮ್ಮನ್ನ ನಾವು ಹೇಗೆ ರಕ್ಷಣೆ ಮಾಡ್ಕೊಳ್ಳೋದು ಅಂತ ಕೇಳಿದ್ರೆ, ಆದಷ್ಟು ಮಲ್ಟಿಪಲ್ ಲೇಯರ್ ಇರುವ ಬಟ್ಟೆಯ ಮಾಸ್ಕ್ ಅನ್ನೇ ಚೂಸ್ ಮಾಡಿ. ನಾವು ಧರಿಸುವ ಬಟ್ಟೆಯ ಮಾಸ್ಕ್ ಗಾಳಿ ಆಡುವಂತಿದ್ದು ಅದು ಕಿವಿಯಿಂದ ಮೂಗು ಮತ್ತು ಬಾಯಿ ಮುಚ್ಚುವಂತಿರಬೇಕು. ಫ್ರೆಂಡ್ಸ್, ನೀವು ಕೇಳಬಹುದು, ಗಾಳಿ ಆಡುವಂತಿದ್ರೆ ಏನು ತೊಂದರೆ ಆಗಲ್ವಾ ಅಂತ. ಗಾಳಿ ಆಡುವಂತಹ ಮಾಸ್ಕ್ ಅಂದ್ರೆ ಅದು ಲೂಸ್ ಆಗಿ ಇರಬೇಕು ಅಂತ ಅಲ್ಲ, ನಮಗೆ ಉಸಿರಾಡೋದಕ್ಕೆ ಕಂಫರ್ಟೇಬಲ್ ಆಗಿರಬೇಕು ಅಷ್ಟೇ. ನಾವು ಉಸಿರಾಟದಿಂದ ಬಿಡುವ ಕಾರ್ಬನ್ ಡೈಆಕ್ಸೈಡ್ ಎಷ್ಟು ಚಿಕ್ಕ ಕಣ ಅಂದ್ರೆ ಅದು ಕ್ಲಾತ್ ಮೆಟೀರಿಯಲ್ ನ ಚಿಕ್ಕ ರಂಧ್ರಗಳ ಮೂಲಕ ಈಸಿಯಾಗಿ ಹಾದು ಹೋಗುತ್ತೆ. ಹಾಗೆ ನೀವು ಕನ್ನಡಕ ಧರಿಸುವವರಾಗಿದ್ರೆ ನೀವು ಧರಿಸಿದ ಮಾಸ್ಕ್ ಮೂಗಿನ ಮೇಲೆ ಸಮರ್ಪಕವಾಗಿ ಇದೆಯಾ ಅಂತ ಚೆಕ್ ಮಾಡಿ ಕನ್ನಡಕ ಧರಿಸಿ. ಹೀಗೆ ಮಾಡೋದ್ರಿಂದ ನಮ್ಮ ಐ ಗ್ಲಾಸ್ ಅಥವಾ ಕನ್ನಡಕ ಫಾಗಿ ಆಗೋದನ್ನ ತಪ್ಪಿಸಬಹುದು. ಇನ್ನು ತುಂಬಾ ಚಿಕ್ಕ ಮಕ್ಕಳು, ಉಸಿರಾಟದ ತೊಂದರೆ ಇರೋರು, ಆಗಾಗ ಪ್ರಜ್ಞೆ ತಪ್ಪುವ ಸಮಸ್ಯೆ ಇರೋರು, ಶ್ವಾಸಕೋಶದ ಸಮಸ್ಯೆ, ಹೃದಯ ಸಂಬಂಧಿ ಆರೋಗ್ಯ ಸಮಸ್ಯೆ ಇರೋರು ಮಾಸ್ಕ್ ಧರಿಸಬೇಡಿ. ಹೈ ಇಂಟೆನ್ಸಿಟಿ ಆಕ್ಟಿವಿಟೀಸ್ ಅಲ್ಲಿ ನಿಮ್ಮನ್ನ ನೀವು ತೊಡಗಿಸಿಕೊಂಡಿದ್ರೆ, ಅಂದ್ರೆ ಯೋಗ, ಎಕ್ಸಸೈಸಸ್, ಸೈಕ್ಲಿಂಗ್, ಸ್ವಿಮ್ಮಿಂಗ್ ಮಾಡಬೇಕಾದ್ರೆ ದಯವಿಟ್ಟು ಮಾಸ್ಕ್ ಧರಿಸಬೇಡಿ. ಈ ಸಮಯದಲ್ಲಿ ನಮ್ಮ ಉಸಿರಾಟ ಜೋರಾಗಿರೋದ್ರಿಂದ ಮಾಸ್ಕ್ ಹಾಕೊಂಡ್ರೇನೆ ಸಮಸ್ಯೆ ಹೆಚ್ಚು. ಟೆರಿಲಿನ್ ಬಟ್ಟೆಯಿಂದ ಮಾಡಿರುವಂತಹ ಮಾಸ್ಕ್, ಬಿಗುವಾಗಿರುವಂತಹ ಮಾಸ್ಕ್ ಅನ್ನ ಧರಿಸಬೇಡಿ.
ಆಗಾಗ ಮಾಸ್ಕ್ ತೆಗೆದು ವಿಶ್ರಾಂತಿ ಪಡೆಯಿರಿ. ನೀವು ಕೆಲಸ ಮಾಡೋ ಸ್ಥಳಗಳಲ್ಲಿ, ಕಚೇರಿಗಳಲ್ಲಿ ಕಂಟಿನ್ಯೂಸ್ ಆಗಿ ಮಾಸ್ಕ್ ಹಾಕೊಂಡಿದ್ರೆ ದಯವಿಟ್ಟು ಸಮಯ ಸಿಕ್ಕಾಗ ಸಪರೇಟ್ ಆದ ಕೊಠಡಿಗೆ ಬಂದು ಮಾಸ್ಕ್ ತೆಗೆದು ದೀರ್ಘ ಉಸಿರಾಟ ಮಾಡಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯಿರಿ. ಹಾಗೆ ಜನಸಂದಣಿ ಇಲ್ಲದ ಪ್ರದೇಶದಲ್ಲಿ, ಜನರು 5 ಮೀಟರ್ ಡಿಸ್ಟೆನ್ಸ್ಗಿಂತ ದೂರ ಇರುವ ಸಂದರ್ಭದಲ್ಲಿ ದಯವಿಟ್ಟು ಮಾಸ್ಕ್ ಧರಿಸಬೇಡಿ. ಮಾಸ್ಕ್ ಅನ್ನ ಪ್ರತಿ ಬಾರಿ ಉಪಯೋಗಿಸುವಾಗ ತೊಳೆದು ಸ್ವಚ್ಛವಾಗಿರುವ ಮಾಸ್ಕ್ ಅನ್ನೇ ಉಪಯೋಗಿಸಿ. ಈ ರೀತಿ ಮಾಡೋದ್ರಿಂದ ಮಾಸ್ಕ್ ನಿಂದಾಗುವ ಸೈಡ್ ಎಫೆಕ್ಟ್ಸ್ಗಳಿಂದ ದೂರ ಇರಬಹುದು. ಹೆಲ್ದಿ ಆಗಿರಿ, ಆರೋಗ್ಯವಾಗಿರಿ, ಆಕ್ಟಿವ್ ಆಗಿರಿ. ಫ್ರೆಂಡ್ಸ್, ಈ ಇನ್ಫಾರ್ಮೇಶನ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಿಮ್ಮ ಆರೋಗ್ಯದ ಬಗ್ಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಶನ್ ತಿಳ್ಕೋಬೇಕು ಅಂದರೆ ದಯವಿಟ್ಟು ಬ್ರಷ್ ಅಪ್ ಯೋರ್ ನಾಲೆಜ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ನಾನು ಹೊಸ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು.